ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ 12 ರಾಶಿಗಳಲ್ಲಿ ಈ ಒಂದು ರಾಶಿಯವರಿಗೆ ದೇವರ ಅನುಗ್ರಹ ತುಂಬಾನೇ ಇರುತ್ತದೆ. ಈ 12 ರಾಶಿಗಳಲ್ಲಿಯೇ ಅತ್ಯಂತ ಬಲಶಾಲಿಯಾದ ರಾಶಿ ಮತ್ತು ಈ ರಾಶಿಯವರ ಜೀವನ ಶೈಲಿ, ಆಚಾರ ವಿಚಾರಗಳು, ಈ ರಾಶಿಯವರ ಜೀವನದಲ್ಲಿ ಅದೃಷ್ಟ ಎನ್ನುವುದು ಇವರ ಜೊತೆಯಲ್ಲಿಯೇ ಇರುತ್ತದೆ. ಹಾಗಾದ್ರೆ ಆ ರಾಶಿ ಯಾವುದು ಎಂದು ತಿಳಿಯೋಣ ಬನ್ನಿ. ತುಲಾ ರಾಶಿಯವರಿಗೆ ಆ ಭಗವಂತ ಕೊಟ್ಟಿರುವಂತಹ ಅದೃಷ್ಟ ವರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಹಾಗೂ ತುಲಾ ರಾಶಿಯವರ ಅದೃಷ್ಟ ಯೋಗಗಳು ಯಾವುವು ಎಂದು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೌದು ಸ್ನೇಹಿತರೆ, ತುಲಾ ರಾಶಿಯವರಿಗೆ ಆ ದೇವರು ಕೊಟ್ಟಿರುವಂತಹ ಅದೃಷ್ಟ ವರಗಳು ಯಾವುವು ಅಂತ ನೋಡೋದಾದ್ರೆ, ತುಲಾ ರಾಶಿಯವರ ಅಧಿಪತಿ ಬಂದು ಶುಕ್ರ. ತುಲಾ ರಾಶಿಯವರಿಗೆ ಅಧಿಪತಿ ಶುಕ್ರ. ಹಾಗಾಗಿ ತುಲಾ ರಾಶಿಯವರು ಎಷ್ಟು ಬೇಕೋ ಅಷ್ಟೇ ಮಾತನಾಡ್ತಾರೆ. ತುಲಾ ರಾಶಿಯವರು ಹೆಚ್ಚು ಮಾತನಾಡುವಂತಹ ವ್ಯಕ್ತಿಗಳೆಲ್ಲ. ಉಪಯೋಗಕ್ಕೆ ಬಾರದ ಮಾತುಗಳಿಂದ ಆದಷ್ಟು ದೂರವಿರ್ತಾರೆ. ಯಾರ ಹತ್ರ ಹೇಗಿರಬೇಕು, ಯಾರ ಹತ್ರ ಎಷ್ಟು ಮಾತಾಡಬೇಕು ಅಷ್ಟೇ ಮಾತನಾಡ್ತಾರೆ. ಹಲವು ವಿಚಾರಗಳ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿರುವಂತಹ ವ್ಯಕ್ತಿಗಳಾಗಿರ್ತಾರೆ. ತುಲಾರಾಶಿಯವರು ಯಾವುದೇ ಕೆಲಸವನ್ನಾದರೂ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಎಂದೇ ಹೇಳಬಹುದು. ತುಲಾರಾಶಿಯವರು ಈ ರಾಶಿಗೆ ಸೇರಿದವರು. ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸಬೇಕು ಅಂತ ಅವರ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ. ಆದ್ರೆ ದೇವರೇ ಕೊಟ್ಟಿರುವ ಹಾಗೆ ಈ ರಾಶಿಯ ಜನರು ನಿಜಕ್ಕೂ ನೋಡಲು ತುಂಬಾ ಆಕರ್ಷಕವಾಗಿ ಹಾಗೂ ಸುಂದರವಾಗಿ ಕಾಣ್ತಾರೆ. ತುಲಾರಾಶಿಯವರು 100ಕ್ಕೆ 90 ಭಾಗ ಇಂತಹ ಗುಣಗಳನ್ನ ಹೊಂದಿರ್ತಾರೆ. ತುಲಾ ರಾಶಿಯ ಜನರು ಬೇರೆ ಯಾರಿಗೂ ಮೋಸ ಮಾಡಲು ಬಯಸೋದಿಲ್ಲ. ನಿಜಕ್ಕೂ ಈ ರಾಶಿಯವರು ಶ್ರಮಜೀವಿಗಳು. ತುಲಾ ರಾಶಿಯ ಜನರು ಬೇರೆಯವರಿಂದ ಮೋಸ ಹೋಗ್ತಾರೆ. ಯಾಕಂದ್ರೆ ಈ ರಾಶಿಯವರು ನಂಬಿಕೆಗೆ ಹೆಸರಾದವರು. ಮೋಸ ಮಾಡಿದ ವ್ಯಕ್ತಿಗಳಿಗೆ ಒಳ್ಳೆಯದನ್ನೇ ಬಯಸುವಂತಹ ಒಳ್ಳೆಯ ಹೃದಯ ಉಳ್ಳವರು ಈ ತುಲಾ ರಾಶಿಗೆ ಸೇರುತ್ತಾರೆ. ತುಲಾ ರಾಶಿಯ ಜನರು ಅತ್ಯಂತ ತಾಳ್ಮೆಯಿಂದ ಇರ್ತಾರೆ ಹಾಗೂ ಪ್ರೀತಿಯ ವಿಚಾರದಲ್ಲೂ ಸಹ ನಿಷ್ಠಾವಂತರಾಗಿ ಇರ್ತಾರೆ. ಈ ರಾಶಿಯವರಿಗೆ ಇರುವಂತಹ ಕೆಲವೊಂದಿಷ್ಟು ಕೆಟ್ಟ ಹಾಗೂ ದುರಭ್ಯಾಸಗಳಿಂದ ಮನಸ್ಸಿನಲ್ಲಿ ಸಹ ಚಂಚಲತೆಯನ್ನ ನೋಡಿರ್ತಾರೆ. ತುಲಾ ರಾಶಿಯ ಜನರು ಬೇರೆ ಯಾರಿಗೂ ಬೇಜಾರು ಮಾಡೋದಿಲ್ಲ. ಬೇರೆ ಯಾರಾದ್ರೂ ಮೋಸ ಮಾಡಿದಲ್ಲಿ ಅವರಿಗೂ ಸಹ ನೋವನ್ನ ಕೊಡೋದಿಲ್ಲ. ಈ ರಾಶಿಯ ಜನರು ಯಾರನ್ನಾದ್ರೂ ಬಹುಬೇಗ ನಂಬ್ತಾರೆ. ನಂಬಿಕೆ ವಿಚಾರದಲ್ಲಿ ಹಣವನ್ನ ಕಳೆದುಕೊಳ್ತಾರೆ. ತುಲಾ ರಾಶಿಯ ಜನರು ಯಾವುದೇ ವಿಚಾರವಿರಲಿ, ಇವರ ಮಾತಿನ ಶೈಲಿ ಚಾಕುವಿಗಿಂತ ಹರಿತವಾಗಿರುತ್ತದೆ. ಇದನ್ನ ಸಹಿಸದೆ ಸ್ನೇಹಿತರು ಇವರಿಂದ ದೂರವಾಗ್ತಾರೆ. ಸತ್ಯತೆ ತಿಳಿಯದೆ ಇವರನ್ನ ದೂರ ಮಾಡಿಕೊಂಡು ಕೊನೆಗೆ ಪಶ್ಚಾತ್ತಾಪವನ್ನ ಪಡ್ತಾರೆ. ಇನ್ನು ಶುಕ್ರನ ಕಾರಣದಿಂದಾಗಿ ಈ ರಾಶಿಯವರು ಯಾವುದಾದ್ರೂ ಒಂದು ಕಲೆಯಲ್ಲಿ ಕಲೆಗಾರರಾಗಿರ್ತಾರೆ ಎಂದೇ ಹೇಳಬಹುದು. ಕಲೆ ಅನ್ನೋದು ಈ ರಾಶಿಯ ಅಧಿಪತಿಯಿಂದ ಶುಕ್ರ ಆಗಿರೋದ್ರಿಂದ ಇವರಿಗೆ ಕಲೆ ಅನ್ನುವಂಥದ್ದು ಹುಟ್ಟುತ್ತಲೇ ರಕ್ತದಿಂದಲೇ ಬಂದಿರ್ತದೆ. ಯಾವುದೇ ಒಂದು ವಿಷಯವನ್ನ ಕಲಿಯಬೇಕು ಅಂದ್ಕೊಂಡ್ರೆ ಅದು ಎಷ್ಟೇ ಕಷ್ಟವಾದ್ರೂ ಕಲಿತು ಗುರಿ ಮುಟ್ಟುತ್ತಾರೆ. ಇನ್ನು ಕುಟುಂಬದ ಮೇಲೆ ತುಲಾ ರಾಶಿಯವರಿಗೆ ಸುಮಧುರ ಪ್ರೀತಿ, ನಂಬಿಕೆ, ಆಸಕ್ತಿ ಜಾಸ್ತಿ ಇರ್ತದೆ. ಯಾಕಂದ್ರೆ ಕಷ್ಟಪಟ್ಟು ದುಡಿದ ಹಣದಲ್ಲಿ ಜೀವನ ನಡೆಸುವಂತಹ ಇವರ ಕುಟುಂಬನ ಅವರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಹೆಂಡತಿ ಗಂಡನ ಸಂಬಂಧನೇ ಆಗಿರಬಹುದು, ಮಕ್ಕಳೇ ಆಗಿರಬಹುದು, ಕುಟುಂಬದ ಯಾರೇ ಸದಸ್ಯರಾಗಿರ್ಲಿ ಇವರ ಬಗ್ಗೆ ಹಾಗೂ ಕುಟುಂಬದ ಬಗ್ಗೆ ಅವರು ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ. ಅವರ ಕುಟುಂಬಕ್ಕೆ ಏನಾದರೂ ತೊಂದರೆ ಆದ್ರೆ ಅವರು ಸಹಿಸಿಕೊಳ್ಳೋದಿಲ್ಲ. ಯಾಕಂದ್ರೆ ಸ್ವಾಭಿಮಾನದಿಂದ ಬದುಕ್ತಾರೆ. ಹಾಗಾಗಿ ಇವರು ಯಾರೊಬ್ಬರ ವಿಷಯಕ್ಕೂ ತಲೆ ಹಾಕೋದಿಲ್ಲ. ಇವರ ವಿಷಯಕ್ಕೆ ಯಾರಾದ್ರೂ ಬಂದ್ರೆ ಸುಮ್ಮನೆ ಬಿಡೋದಿಲ್ಲ. ಹಾಗಾಗಿ ಇವರ ಕುಟುಂಬಕ್ಕೆ ಯಾರಾದ್ರೂ ತೊಂದರೆ ಕೊಟ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಸಹಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳಬಹುದು. ಈ ರೀತಿಯಾಗಿ ಗುಣಲಕ್ಷಣಗಳನ್ನ ತುಲಾರಾಶಿಯವರು ಹೊಂದಿರ್ತಾರೆ. ತುಲಾರಾಶಿಯವರು ಯಾವ ರೀತಿ ಇರ್ತಾರೆ ಎಂದು ನೋಡೋದಾದ್ರೆ, ಅವರಿಗೆ ಏನೇ ಅನಿಸಿದ್ರು ಸಹ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾರೆ. ಮುಖಕ್ಕೆ ಒಡೆದ ರೀತಿಯಲ್ಲಿ ಹೇಳ್ತಾರೆ, ನೇರವಾಗಿ ಹೇಳ್ಬಿಡ್ತಾರೆ. ಈ ರೀತಿಯಾಗಿ ಇವರ ಮಾತಿನಲ್ಲಿ ತೂಕವಿರುತ್ತದೆ. ತುಲಾರಾಶಿಯವರಿಗೆ 6th ಸೆನ್ಸ್ ಎನ್ನುವುದು ಚೆನ್ನಾಗಿ ಕೆಲಸ ಮಾಡುತ್ತೆ. ಇವರು ಯಾರಿಗಾದ್ರೂ ನಿನ್ನ ಜೀವನದಲ್ಲಿ ಇದೇ ತರ ನಡೀತಿದೆ, ಇದೇ ತರ ಆಗಬೇಕು ಎಂದು ಅನ್ಕೊಂಡಿದ್ಯಾ ಅನ್ನೋದನ್ನ ನೇರವಾಗಿ ಇವರು ವಿಚಾರವನ್ನ ಇದ್ದ ಹಾಗೆ ಹೇಳಿದ್ರೆ ಕೆಲವೊಬ್ಬರಿಗೆ ಇವರ ಮಾತನಾಡೋ ಮಾತು ತಕ್ಷಣಕ್ಕೆ ಇಷ್ಟ ಆಗೋದಿಲ್ಲ. ಆದ್ರೆ ಇವರ ಗೆಳೆತನವನ್ನ ಎಲ್ಲರೂ ಸಹ ಇಷ್ಟಪಡ್ತಾರೆ. ಯಾಕಂದ್ರೆ ತುಲಾ ರಾಶಿಯವರ ಮನಸ್ಸು ತುಂಬಾ ಮಗುವಿನಂತಹ ಮನಸ್ಸಾಗಿರುತ್ತೆ. ಈ ರಾಶಿಯವರು ಶಕ್ತಿಗಿಂತ ಯುಕ್ತಿ ಮೇಲೆ ಎಂದು ತಿಳಿದಿರ್ತಾರೆ. ತುಲಾ ರಾಶಿಯವರಿಗೆ ಎಂದಿಗೂ ಸಹ ಯಾರಿಗೂ ಸಹ ಹೊರೆಯಾಗೋದಿಲ್ಲ. ಸಮಸ್ಯೆ ಏನೇ ಇರಲಿ ಅದನ್ನ ಆರಾಮಾಗಿ ಬಗೆಹರಿಸ್ತಾರೆ. ಅವರ ಜೀವನ ನೋಡಿಕೊಂಡು ಬಹಳ ಅಚ್ಚುಕಟ್ಟಾಗಿ ಒಳ್ಳೆಯ ಜೀವನವನ್ನ ನಡೆಸ್ತಾರೆ. ತುಲಾ ರಾಶಿಯವರು ಬೇರೆಯವರನ್ನ ಯಾವುದೇ ವಿಚಾರದಲ್ಲಿ ಅವರನ್ನ ಬೆಳೆಸುವ ವಿಶೇಷ ಗುಣವನ್ನ ಹೊಂದಿರ್ತಾರೆ. ಬೇರೆಯವರು ಬೆಳೆದ್ರೆ ಖುಷಿ ಪಡ್ತಾರೆ. ಆದ್ರೆ ಎಂದಿಗೂ ಕೆಟ್ಟದ್ದು ಮಾತ್ರ ಬಯಸೋದಿಲ್ಲ. ತುಲಾ ರಾಶಿಯವರು ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಎಂದು ಬಯಸ್ತಾರೆ ಎಂದೇ ಹೇಳಬಹುದು. ಇನ್ನ ತಮ್ಮ ಕೆಲಸವನ್ನ ತಾವೇ ಮಾಡಿಕೊಳ್ಬೇಕೆನ್ನುವಂತಹ ಮನೋಭಾವವನ್ನ ಹೊಂದಿರ್ತಾರೆ. ಇವರು ಯಾರಿಗೂ ಹೆದರೋದಿಲ್ಲ. ಇನ್ನು ಶತ್ರುಗಳ ಕಾಟ ಅನ್ನೋದು ತುಲಾ ರಾಶಿಯವರಿಗೆ ತುಂಬಾನೇ ಇರುತ್ತದೆ ಎಂದು ಹೇಳಬಹುದು. ಇವರು ಎಷ್ಟೇ ನನ್ನ ಪಾಡಿಗೆ ನಾನು ಇರಬೇಕು ಅಂತ ಅಂದ್ಕೊಂಡ್ರು ಸಹ, ಯಾರ ಸಹವಾಸಕ್ಕೂ ಹೋಗಬಾರದು ಅಂತ ಅನ್ಕೊಂಡ್ರು ಸಹ ಅವರ ಸಹವಾಸಕ್ಕೆ ಬರುವವರೇ ಜಾಸ್ತಿ.
ಇವರಿಗೆ ತೊಂದರೆ ಕೊಡಲು ಬರುವವರೇ ಜಾಸ್ತಿ ಆಗಿರ್ತಾರೆ. ಎಲ್ಲವನ್ನ ತಿಳಿದುಕೊಂಡಿದ್ದಾರೆ. ನಮ್ಮ ಮಾತಿಗೆ ಬೆಲೆ ಇಲ್ಲದ ರೀತಿಯಲ್ಲಿ ಮಾತನಾಡ್ತಾರೆ. ತುಂಬಾ ದೊಡ್ಡವನಾಗ್ಬಿಡ್ತಾನೆ, ಹೀಗೆ ಬಿಟ್ರೆ ಚೆನ್ನಾಗಿ ಉದ್ಧಾರ ಆಗ್ತಾನೆ ಎನ್ನುವಂತಹ ಮನೋಭಾವವನ್ನ ಹೊಂದಿರುವ ಅವಿವೇಕಿಗಳು ಇವರಿಗೆ ತೊಂದರೆ ಕೊಡಬೇಕು, ಇವರನ್ನ ನೋಯಿಸಬೇಕೆಂದು ಕೆಟ್ಟದಾಗಿ ಇವರನ್ನ ಬಿಂಬಿಸ್ತಾರೆ. ಅವರ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನ ಬಿಂಬಿಸಿ ಪ್ರಚಾರ ಮಾಡ್ತಾರೆ. ಇವರು ಅವರ ಪಾಡಿಗೆ ಅವರು ಇದ್ರೂ ಸಹ ಇವರಿಗೆ ತೊಂದರೆ ಅನ್ನೋದು ತಪ್ಪೋದೇ ಇಲ್ಲ. ಇವರ ಏಳಿಗೆಯನ್ನ ಸಹಿಸೋದಿಲ್ಲ. ಅಷ್ಟೊಂದು ಹಿತಶತ್ರುಗಳು, ಬಹಿರಂಗವಾಗಿ ಶತ್ರುಗಳೇ ಆಗಿರ್ತಾರೆ. ಈ ರಾಶಿಯವರಿಗೆ ಮುಂದೆ ನಗುತ್ತಾ ಹಿಂದೆ ಬೆನ್ನಿಗೆ ಚೂರಿ ಹಾಕ್ತಾ ಇರ್ತಾರೆ. ಇವರಿಗೆ ಯಾವ ರೀತಿಯಲ್ಲೂ ನೆಮ್ಮದಿಯಿಂದ ಇರೋಕೆ ಬಿಡಲ್ಲ. ಶತ್ರುಗಳ ಕಾಟ ಅನ್ನೋದು ಜಾಸ್ತಿನೇ ಇರುತ್ತದೆ. ನಿಮ್ಮ ಅಭಿವೃದ್ಧಿ, ನಿಮ್ಮ ಏಳಿಗೆಯನ್ನ ನೋಡಿದ್ರೆ ಏನೋ ಅವನು ಈ ರೀತಿಯಾಗಿ ಬೆಳೀತಾ ಇದ್ದಾನೆ, ಅನುಕೂಲವಾಗಿದ್ದಾನೆ, ಇನ್ಮುಂದೆ ಅವನು ಚೆನ್ನಾಗಿರಬಾರ್ದು, ಅವನಿಗೆ ಏನಾದ್ರೂ ಒಂದು ತೊಂದರೆ ಕೊಡಬೇಕು, ಇವನ್ನ ಹಾಳು ಮಾಡಬೇಕು, ಇವನನ್ನ ಕೆಳಗಡೆ ಬೀಳಿಸಬೇಕು ಎಂದು ಯೋಚನೆ ಮಾಡುವಂತಹ ಜನಗಳೇ ನಿಮ್ಮ ಸುತ್ತಮುತ್ತ ಇರ್ತಾರೆ. ಆದರೆ ಅದು ನಿಮಗೂ ಸಹ ಗೊತ್ತಿರುತ್ತೆ. ಇನ್ನು ಏನು ಮಾಡೋದು, ನೀವು ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತೀರಾ, ಸಂಬಂಧಗಳಿಗೂ ಸಹ ಬೆಲೆ ಕೊಡ್ತೀರಾ. ಆದ್ರೆ ನೀವು ಅಂತಹ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಇರೋದನ್ನ ಕಲ್ತ್ಕೊಳ್ಬೇಕಾಗತ್ತೆ. ಸಂಬಂಧಗಳಿಂದ ದೂರ ಇದ್ದಷ್ಟು ನಿಮ್ಮ ಜೀವನ ಸುಖಮಯವಾಗಿರುತ್ತದೆ. ಒಂದು ವೇಳೆ ನೀವೇನಾದ್ರೂ ಮನಸ್ಸು ಮಾಡಿದ್ರೆ ಶತ್ರುಗಳು ದಿಕ್ಕಾಪಾಲಾಗಿ ಓಡಲು ಶುರು ಮಾಡ್ತಾರೆ. ನೀವೇನಾದ್ರೂ ಅವರನ್ನ ಶಪಿಸಿದ್ರೆ ಶತ್ರುಗಳು ನಾಶವಾಗೋದ್ರಲ್ಲಿ ಎರಡು ಮಾತಿಲ್ಲ. ನಿಮ್ಮ ಹಿಂದೆ ಯಾರು ಏನೇ ಮಾಡಿದ್ರು ಅದು ಲೆಕ್ಕಕ್ಕೆ ಬರೋದಿಲ್ಲ. ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮ ಬಗ್ಗೆ ಮುಂದೆ ಹೋದರೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲವೆಂದು. ಹಾಗಾಗಿ ಶತ್ರುಗಳ ಬಗ್ಗೆ ನೀವು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನ ತುಲಾ ರಾಶಿಯವರು ಹೆಚ್ಚು ಕೆಲಸ ಮಾಡಿ, ನಾನು ಸಂಪಾದನೆ ಮಾಡಿ ಒಂದು ದೊಡ್ಡ ಮನೆಯನ್ನ ತೆಗೆದುಕೊಳ್ಬೇಕು, ಕಾರ್ ತೆಗೆದುಕೊಳ್ಬೇಕು, ಇಂಡಿಪೆಂಡೆಂಟ್ ಆಗಿ ಬದುಕಬೇಕು, ನನ್ನ ಕುಟುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಎಂದು ಬಯಸ್ತಾ ಇರ್ತಾರೆ. ಈ ಹಾಳು ಮಾಡುವ ಜನಗಳ ಸಹವಾಸದಿಂದ ಇಷ್ಟೊಂದು ಒಳ್ಳೆಯದಾದ್ರೂ ಒಂದು ಸಣ್ಣ ಪುಟ್ಟ ತಪ್ಪುಗಳು, ಕಷ್ಟಗಳು ನಿಮಗೆ ಒಂದಲ್ಲ ಒಂದು ಬರ್ತಾನೆ ಇರುತ್ತೆ ಎಂದು ಹೇಳಬಹುದು. ಇನ್ನು ಹೊಟ್ಟೆ ಹುರ್ಕೊಳ್ಳೋರು ಜನನೇ ಜಾಸ್ತಿ ನಿಮ್ಮನ್ನ ನೋಡಿ, ಅದರಲ್ಲೂ ನಿಮ್ಮ ಜೊತೆಗಿರುವಂತಹ ಮತ್ತು ನಿಮ್ಮ ಸಂಬಂಧಿಕರ ಜನಗಳೇ ನಿಮ್ಮನ್ನ ನೋಡಿ ಹೊಟ್ಟೆ ಹುರ್ಕೊಳ್ತಾರೆ ಎಂದು ಹೇಳಬಹುದು. ಇನ್ನು ತುಲಾರಾಶಿಯು ಇರುವಂತಹ ವ್ಯಕ್ತಿಗಳಿಗೆ ತೊಂದರೆ ಅನ್ನೋದು ಇದ್ರೂ ಅದು ಕೆಲಸ ಮಾಡಲ್ಲ. ನಿಮಗೆ ಕಾಟ ಕೊಡೋರು ನಿಮಗೆ ಜೊತೆಗೆ ಇರ್ತಾರೆ. ಶತ್ರುಗಳು ಅಂದ್ರೆ ಜಾಸ್ತಿನೇ ಅಕ್ಕಪಕ್ಕದವರೇ ಆಗಿರ್ತಾರೆ. ಹಿತಶತ್ರುಗಳು ಅಂದ್ರೆ ನಿಮ್ಮ ಸಂಬಂಧಿಕರೇ ಆಗಿರ್ತಾರೆ. ನಿಮ್ಮ ದಾರಿಗೆ ಅಡ್ಡಗಾಲು ಹಾಕೋರೆ ತುಂಬಾ ಜನ ಇರ್ತಾರೆ ಎಂದು ಹೇಳಬಹುದು. ನೀವೇನಾದ್ರೂ ಒಂದು ವ್ಯವಹಾರನ ಶುರು ಮಾಡಬೇಕು, ನಾನು ಚೆನ್ನಾಗಿರ್ಬೇಕು, ನನ್ನ ಜೀವನದಲ್ಲಿ ಒಂದು ಎತ್ತರಕ್ಕೆ ಬೆಳಿಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಅದನ್ನ ಕೆಲವರಿಗೆ ಶೇರ್ ಮಾಡ್ಕೊಳ್ತೀರಾ. ಆಗ ಅವರು ಅದನ್ನ ತಪ್ಪಿಸೋಕೆ ಯೋಚನೆಗಳ ಮೇಲೆ ಯೋಚನೆಗಳನ್ನ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನೀವು ಬೆಳೆದು ಬಿಟ್ಟಿರ್ತಾರಲ್ಲ, ಹಾಗಾಗಿ ನಿಮ್ಮ ಪ್ರಯತ್ನ ತಪ್ಪಿಸೋಕೆ ಇದನ್ನ ಮಾಡಬೇಡ, ಅದನ್ನ ಮಾಡಬೇಡ, ಈ ತರ ಮಾಡಬೇಡ, ಇದು ಸರಿಯಲ್ಲ, ಮುಂದೆ ನಿನಗೆ ಈ ತರ ತೊಂದರೆ ಆಗುತ್ತೆ, ಲಾಸ್ ಆಗ್ತೀಯಾ, ಹಾಳಾಗಿ ಬಿಡ್ತೀಯಾ ಅಂತ ಹೇಳಿಕೊಡೋರೇ ಜಾಸ್ತಿ. ಆದ್ರೆ ನಿಮಗೆ ಅನ್ಸುತ್ತೆ ಅವರ ಮಾತೆಲ್ಲ ಕೇಳಬಾರ್ದು ಅಂತ. ಆದ್ರೂ ಒಂದು ಕಡೆ ಏನೋ ಅನ್ಸುತ್ತೆ, ಅಯ್ಯೋ ಫ್ರೆಂಡ್ಸ್ ಅಲ್ವಾ, ಎಲ್ಲ ನಮಗೆ ಒಳ್ಳೇದನ್ನೇ ಬಯಸ್ತಾರೆ, ಒಳ್ಳೇದನ್ನೇ ಹೇಳ್ತಾರೆ ಅಂದ್ಕೊಳ್ತೀರಾ. ನಮ್ಮ ರಿಲೇಟಿವ್ಸ್ ಅಲ್ವಾ, ಒಳ್ಳೇದನ್ನೇ ಹೇಳ್ತಾರೆ ಅಂತ ನೀವು ಅವರ ಮಾತುಗಳನ್ನ ಕೇಳೋದಕ್ಕೆ ಜಾಸ್ತಿ ಮಾಡ್ತೀರಾ. ಆದ್ರೆ ಯಾವುದೇ ಕಾರಣಕ್ಕೂ ಇಂತಹ ಮಾತುಗಳನ್ನ ಕೇಳಲೇಬೇಡಿ. ಯಾವುದೇ ಒಂದು ಡಿಸಿಷನ್ ಇದ್ರೂ ನಿಮ್ಮ ಸ್ವಂತವಾಗಿ ತೆಗೆದುಕೊಳ್ಳೋದ್ರಿಂದ ನೀವು ಯಶಸ್ಸನ್ನಾದ್ರೂ ಪಡೆದುಕೊಳ್ತೀರಾ. ಸ್ವಲ್ಪ ಫೇಲ್ಯೂರ್ ಆದ್ರೂ ಸಹ ದೇವರನ್ನ ನಂಬಿ ಕೆಲಸ ಮುಂದುವರಿಸಿ. ಕಷ್ಟ ಬಂತು ಅಂತ ಎಲ್ಲಾನು ಬಿಟ್ಬಿಟ್ಟು ಕೂತ್ಕೊಂಡ್ರೆ ಆಗುತ್ತಾ? ಮುಂದೆ ಒಂದು ದಿನ ಕಷ್ಟ ಬಂದ್ಮೇಲೆ ಸುಖ ಬಂದೇ ಬರುತ್ತೆ. ಅದನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಮುಂದೆ ನೀವು ಡಿಸಿಷನ್ ತೆಗೆದುಕೊಳ್ಬೇಕಾಗತ್ತೆ. ತುಲಾರಾಶಿಯವರಿಗೆ ಸ್ವಲ್ಪ ಲೆಕ್ಕಾಚಾರದ ಸ್ವಭಾವ ಇರುತ್ತದೆ. ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಅಂದ್ರೂ ಸಹ ಲೆಕ್ಕಾಚಾರವನ್ನ ಹಾಕೋದು ಜಾಸ್ತಿ. ಲೆಕ್ಕ ಅಂತೂ ಪಕ್ಕಾನೇ ಇವರ ಹತ್ರ ಹೇಳಬಹುದು. ₹1 ಸಹ ಲೆಕ್ಕ ಹಾಕಿ ಇಡುವಂತಹ ಬುದ್ಧಿನ ಹೊಂದಿರ್ತಾರೆ. ಅಂದ್ರೆ ಇವರು ಜಿಪುಣರು ಅಂತ ಹೇಳೋಕ್ಕಾಗಲ್ಲ. ಲಾಭ ನಷ್ಟದ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಎಂದೇ ಹೇಳಬಹುದು. ಯಾವುದೇ ರೀತಿ ಇವರು ಸ್ವಂತದವರೇ ಆಗಿರ್ಲಿ, ಸ್ನೇಹಿತರೇ ಆಗಿರ್ಲಿ ಖರ್ಚು ಮಾಡಿಬಿಡ್ತಾರೆ. ತುಲಾರಾಶಿಯವರು ಬೇರೆಯವರಿಗೆ ಸಹಾಯ ಮಾಡುವ ಗುಣವನ್ನ ಹೊಂದಿರ್ತಾರೆ. ಅವರಿಗೆ ಕೆಲಸ ಮಾಡಿದ್ರೆ ನನಗೆ ಲಾಭ ಆಗುತ್ತಾ, ಇವರಿಗೆ ಕೆಲಸ ಮಾಡಿದ್ರೆ ನನಗೆ ನಷ್ಟ ಆಗುತ್ತಾ, ಹಾಗಾದ್ರೆ ಈ ಕೆಲಸದಲ್ಲಿ ನನಗೆ ನಷ್ಟ ಆದ್ರೆ ಈ ಕೆಲಸನ ನಾನು ಮಾಡಲೇಬಾರದು, ಲಾಭ ಆಗೋ ತರ ಮಾತ್ರ ಕೆಲಸ ಮಾಡಬೇಕು ಎಂದು ಯಾವತ್ತೂ ಸಹ ಯೋಚನೆ ಮಾಡುವುದಿಲ್ಲ. ತುಲಾರಾಶಿಯವರು ಹಣಕ್ಕಿಂತ ಸ್ನೇಹ ಹಾಗೂ ಸಂಬಂಧ ಮುಖ್ಯವೆಂದು ಭಾವಿಸ್ತಾರೆ. ಒಂದು ಫೇಲ್ಯೂರ್ ಅಂತ ಮಾಡ್ಕೊಳ್ಬಾರ್ದು ಅಂತ ಜೀವನದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಎಷ್ಟು ಖರ್ಚು ಮಾಡಬೇಕು ಅಷ್ಟು ಮಾತ್ರ ಖರ್ಚು ಮಾಡ್ತಾರೆ. ಆಡಂಬರ ಅನ್ನೋದು ಇವರ ಇತಿಹಾಸದಲ್ಲೇ ಇಲ್ಲ. ಎಲ್ಲಾ ರೀತಿ ಜೀವನದಲ್ಲೂ ಆಡಂಬರ ಬೇಕು, ನನಗೆ ಅದು ಬೇಕು, ಇದು ಬೇಕು, ಇಲ್ಲದೆ ಇರೋದನ್ನೆಲ್ಲ ಆಸೆ ಪಡುವಂತಹ ವ್ಯಕ್ತಿಗಳು ಇವರಲ್ಲ. ಎಷ್ಟಿದ್ರೂ ಸರಳ ಜೀವಿಗಳಾಗಿರ್ತಾರೆ. ಆದ್ರೆ ಕಷ್ಟಪಟ್ಟು ಮಾಡಿದ ಕೆಲಸದ ಲಾಭ ಬರಬೇಕು ಅಂತ ಯೋಚನೆ ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಜೀವನದಲ್ಲಿ ಹಣಕಾಸಿನ ಬಗ್ಗೆ ಯಾವುದೇ ರೀತಿಯ ತೊಂದರೆ ಬರಬಾರದು ಎಂದು ಅವರು ಮುಂದೆ ಆಲೋಚನೆಯನ್ನ ಮಾಡ್ತಾರೆ.
ಶ್ರೀಮಂತ ಆಗಬೇಕು ಎಂದು ಆಸೆ ಇರುತ್ತೆ, ಆದರೆ ಸ್ವಂತ ಹಣದಿಂದ ದುಡಿದು ಶ್ರೀಮಂತನಾಗ್ತಾರೆ ಎಂದೇ ಹೇಳಬಹುದು. ಎಲ್ಲವನ್ನ ಯೋಚನೆ ಮಾಡಿ ಇವರು ಸಮಾನವಾಗಿ ಬ್ಯಾಲೆನ್ಸ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತಾರೆ. 12 ರಾಶಿಗಳಲ್ಲಿ ತುಲಾ ರಾಶಿಯವರಿಗೆ ಮಾತ್ರ ಭಗವಂತ ಹುಟ್ಟಿನಿಂದಲೇ ಇಂತಹ ವರಗಳನ್ನು ಕೊಟ್ಟಿರ್ತಾನೆ ಎಂದೇ ಹೇಳಬಹುದು. ಅಂದರೆ ಲೆಕ್ಕಾಚಾರದಲ್ಲಿ ಪಕ್ಕ ಇರೋದ್ರಿಂದ ಕಷ್ಟನೇ ಇರಲಿ, ಸುಖನೇ ಇರಲಿ, ಎಂತಹ ದುಃಖನೇ ಇರಲಿ, ಯಾವುದನ್ನೇ ಆಗಲಿ, ಸಂಪತ್ತೇ ಬರಲಿ, ಅಭಿವೃದ್ಧಿನೇ ಆಗಲಿ, ಎಲ್ಲವನ್ನ ಸಹ ಸರಿಸಮಾನವಾಗಿ ಬ್ಯಾಲೆನ್ಸ್ ಮಾಡುವಂತಹ ಗುಣವನ್ನು ತುಲಾ ರಾಶಿಯವರು ಹೊಂದಿರ್ತಾರೆ. ಇನ್ನು ಈ ರಾಶಿಯವರಿಗೆ ಕುಟುಂಬವನ್ನ ಯಾವ ರೀತಿ ಚೆನ್ನಾಗಿ ನೋಡ್ಕೊಳ್ಬೇಕು, ಮಕ್ಕಳಿಗೆ ಎಷ್ಟು ಟೈಮ್ ಕೊಡಬೇಕು, ಹಾಗೆ ಕೆಲಸಕ್ಕೆ ಎಷ್ಟು ಟೈಮ್ ಕೊಡಬೇಕು ಎನ್ನುವ ವಿಷಯವನ್ನ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಮಾಡಿಕೊಂಡು ಇವರ ಜೀವನವನ್ನು ನಡೆಸಿಕೊಂಡು ಹೋಗ್ತಾರೆ ಎಂದು ಹೇಳಬಹುದು. ಇನ್ನು 12 ರಾಶಿಗಳಲ್ಲಿ ತುಲಾ ರಾಶಿಯವರಿಗೆ ಮಾತ್ರ ಈ ರೀತಿಯಾದ ಒಂದು ಉತ್ತಮವಾದ ಮತ್ತು ವಿಶೇಷವಾದ ಗುಣ ಇರೋದ್ರಿಂದ ತುಲಾ ರಾಶಿಯವರು ಮಿಸ್ ಮಾಡದೆ ಈ ಒಂದು ಸಕ್ಸಸ್ನ ಪಡೆದುಕೊಳ್ತಾರೆ ಎಂದು ಹೇಳಬಹುದು. ಆದರೆ ವಿಶೇಷವಾಗಿ ತುಲಾ ರಾಶಿಯವರು 90% ಜನರು ಸಕ್ಸಸ್ ಕಾಣ್ತಾರೆ. ಉಳಿದ 10% ಜನರು ತುಲಾ ರಾಶಿಯವರಿಗೆ ತಂದೆ ತಾಯಿ ಹೇಳುವಂತಹ ಮಾತನ್ನ ಎಲ್ಲ ನೀಟಾಗಿ ಕೇಳ್ತಾರೆ, ಮತ್ತೆ ತುಂಬಾ ಪ್ರೀತಿ ಮಾಡ್ತಾರೆ, ತಾಯಿಗೆ ಬಹಳನೇ ತುಂಬಾ ಒಂದು ಬೆಲೆಯನ್ನ ಕೊಡ್ತಾರೆ ಮತ್ತು ಗೌರವ ಕೊಡ್ತಾರೆ. ಆದ್ರೆ ಇವರು ತಂದೆ ತಾಯಿಯ ಮೇಲೆ ತುಂಬಾ ಡಿಪೆಂಡ್ ಆಗಿರಲ್ಲ ಅಂತಾನೆ ಹೇಳಬಹುದು. ಇವರು ಅಪ್ಪ ಅಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು, ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಆಸೆ ಪಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಆದ್ರೆ ಕೆಲವರಿಗೆ ತಂದೆ ತಾಯಿಯ ಪ್ರೀತಿಯೇ ಸಿಗೋದಿಲ್ಲ. ತುಲಾ ರಾಶಿಯವರು ಪ್ರಾಣಿಗಳನ್ನ ಜಾಸ್ತಿ ಇಷ್ಟಪಡ್ತಾರೆ, ಮತ್ತೆ ಇವರ ದಾಂಪತ್ಯ ಜೀವನ ಸಹ ಅದ್ಭುತವಾಗಿರುತ್ತೆ. ಹೊಂದಾಣಿಕೆಯಲ್ಲಿ ತುಲಾ ರಾಶಿಯವರು ಪಕ್ಕ ಅಂತಾನೆ ಹೇಳಬಹುದು. ಹೊಂದಾಣಿಕೆ ಅನ್ನೋದು ತುಲಾ ರಾಶಿಯವರು ದಂಪತಿಗಳಲ್ಲಿ ತುಂಬಾನೇ ಹೆಚ್ಚಾಗಿರುತ್ತೆ ಎಂದೇ ಹೇಳಬಹುದು. ಇನ್ನು ತುಲಾ ರಾಶಿಯವರು ಯಾವುದೇ ರೀತಿಯ ಮನಸ್ತಾಪ ಬಂದರೂ ಸಹ ಅದನ್ನ ತುಂಬಾ ಹೊತ್ತು ಮನಸ್ಸಿನಲ್ಲಿ ಇಟ್ಕೊಳ್ಳೋದಿಲ್ಲ, ಅಲ್ಲಲ್ಲೇ ಕ್ಲಿಯರ್ ಮಾಡಿಕೊಂಡು ಜೀವನವನ್ನ ಮುಂದೆ ಸಾಗಿಸುವಂತಹ ವ್ಯಕ್ತಿಗಳಾಗಿರ್ತಾರೆ. ನೋಡಿರಲ್ಲ ವೀಕ್ಷಕರೇ, ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ದೇವರು ಕೊಟ್ಟಂತಹ ಅದೃಷ್ಟ ವರಗಳು ಯಾವ್ಯಾವು ಎಂದು ನಿಮಗೆ ಸಹ ತಿಳಿದಿದೆ. ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತಾ ಇದ್ದೇನೆ. ನೀವು ಸಹ ತುಲಾ ರಾಶಿಯವರಾಗಿದ್ದರೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. 12 ರಾಶಿಗಳಲ್ಲಿ 7ನೇ ರಾಶಿ ತುಲಾ. ಈ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರ್ತಾನೆ. ತುಲಾರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಾರೆ. ಅವರು ಉತ್ತಮ ಕೇಳುಗರು, ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳ್ತಾರೆ. ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನ ಹೊಂದಿರ್ತಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಪ್ರೀತಿಗಿಂತ ಜೊತೆಗಿರುವಂತಹ ಸ್ನೇಹ ಚಂದ, ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚಂದ, ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚಂದ. ಇಷ್ಟು ಸಮಯದಿಂದ ಪರಿಚಯವಿದ್ದೀರಿ ಎನ್ನುವುದು ಗೆಳೆತನವಲ್ಲ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅನ್ನೋದು ನಿಜವಾದ ಸ್ನೇಹ. ತುಲಾರಾಶಿಯ ಬಂಧುಗಳೇ, ಈ ವಿಡಿಯೋವನ್ನ ನೀವು ಈಗ ನೋಡ್ತಿದ್ರೆ ಇದು ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ. ಇದು ನಿಮ್ಮ ಇಷ್ಟ ದೈವವು ನಿಮಗೆ ಕಳುಹಿಸುತ್ತಿರುವಂತಹ ದಿವ್ಯ ಸಂದೇಶ. ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಕಾಂತಿ ನಡೆಯಲಿದೆ. ಇಷ್ಟು ದಿನ ಒಂಟಿಯಾಗಿ ಕುಳಿತು ಕಣ್ಣೀರು ಹಾಕಿದ್ದೀರಿ, ಅವಮಾನಗಳನ್ನ ಸಹಿಸಿದ್ದೀರಿ, ಪ್ರತಿ ರೂಪಾಯಿಗೂ ಲೆಕ್ಕ ಹಾಕುವಂತಹ ಆರ್ಥಿಕ ಸಂಕಷ್ಟವನ್ನು ಅನುಭವಿಸಿದ್ದೀರಿ ಅಲ್ವೇ? ಈ ಎಲ್ಲಾ ಕಷ್ಟಗಳಿಗೆ, ನೋವುಗಳಿಗೆ, ಅನುಮಾನಗಳಿಗೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಏರಲಿದೆ ಅಥವಾ ಮತ್ತೆ ಪಾತಾಳಕ್ಕೆ ಬೀಳಲಿದೆಯೇ ಅಂತ ತಿಳಿಯೋಣ. ಇದರ ಜೊತೆಗೆ ಒಂದು ಕಠಿಣ ಸವಾಲು ನಿಮ್ಮ ಮುಂದೆ ಬರಲಿದೆ. ಅದರಿಂದ ಪಾರಾಗೋದು ಹೇಗೆ ತಿಳಿಯಲು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಇದರ ಜೊತೆ ಒಂದು ಕಠಿಣ ಸವಾಲು ನಿಮ್ಮ ಮುಂದೆ ಬರಲಿದೆ, ಅದರಿಂದ ಪಾರಾಗೋದು ಹೇಗೆ ತಿಳಿಯಲು ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಜೀವನ ಬದಲಾಗಲಿ ಎಂದು ಸಂಕಲ್ಪ ಮಾಡುತ್ತಾ ತಪ್ಪದೆ ಶ್ರೀ ಮಂಜುನಾಥ ಸ್ವಾಮಿ ಎಂದು ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಲೈಕ್ ಮಾಡಿ. ತುಲಾರಾಶಿಯ ಚಿಹ್ನೆ ತಕ್ಕಡಿ. ಇದು ಕೇವಲ ಒಂದು ಚಿಹ್ನೆಯಲ್ಲ, ಇದು ತುಲಾರಾಶಿಯವರ ಸಂಪೂರ್ಣ ಜೀವನದ ಸಾರ ತಕ್ಕಡಿಯಂತೆ. ಜೀವನದಲ್ಲಿ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನ ಹುಡುಕ್ತಾರೆ. ಪ್ರೀತಿ, ದ್ವೇಷ, ಸರಿ ತಪ್ಪು, ಭಾವನೆ, ಬುದ್ಧಿ ಎಲ್ಲವನ್ನ ಅಳೆದು ತೂಗಿಯೇ ನಿರ್ಧಾರ ತೆಗೆದುಕೊಳ್ತಾರೆ. ಇದೇ ಗುಣ ಇವರನ್ನ ನ್ಯಾಯವಂತ ಮತ್ತು ನಿಷ್ಪಕ್ಷಪಾತ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಆದ್ರೆ ಇದೇ ಗುಣವೇ ಅವರ ದೊಡ್ಡ ದೌರ್ಬಲ್ಯವೂ ಹೌದು. ಅದರ ಬಗ್ಗೆ ಮುಂದೆ ನೋಡೋಣ. ಈ ರಾಶಿ ಅಧಿಪತಿ ಶುಕ್ರದೇವ. ಶುಕ್ರನನ್ನ ಪ್ರೀತಿ, ಸೌಂದರ್ಯ, ಕಲೆ, ಐಷಾರಾಮಿ ಜೀವನ ಮತ್ತು ಸಂಬಂಧಗಳ ಕಾರಕ ಎಂದು ಕರೆಯಲಾಗುತ್ತೆ. ಹಾಗಾಗಿಯೇ ತುಲಾರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಆಕರ್ಷಕ ವ್ಯಕ್ತಿತ್ವ, ಕಲಾತ್ಮಕ ಹೃದಯ ಮತ್ತು ಎಲ್ಲರನ್ನ ಪ್ರೀತಿಸುವ ಗುಣ ರಕ್ತದಲ್ಲಿಯೇ ಬಂದಿರುತ್ತೆ. ಜಗಳ, ವಾದ, ಸಂಘರ್ಷವನ್ನ ಇವರು ದೂರದಿಂದಲೇ ದ್ವೇಷಿಸ್ತಾರೆ. ಶಾಂತಿ ಮತ್ತು ಸೌಹಾರ್ದತೆ ಇವರ ಜೀವನದ ಮೂಲ ಮಂತ್ರ. ಮೇಲ್ನೋಟಕ್ಕೆ ಇವರು ಸದಾ ಸಂತೋಷವಾಗಿ ಎಲ್ಲರೊಂದಿಗೆ ಬೆರೆಯುತ್ತಾ ಯಾವುದೇ ಚಿಂತೆ ಇಲ್ಲದೆ ಇರುವಂತೆ ಕಾಣ್ತಾರೆ.
ಮೊದಲಿಗೆ ಇಷ್ಟು ದಿನ ನೀವು ಯಾಕೆ ಇಷ್ಟೊಂದು ಕಷ್ಟ ಅನುಭವಿಸಿದ್ದೀರಿ ಎಂದು ನೋಡೋಣ. ತುಲಾ ರಾಶಿಯವರು ನ್ಯಾಯ ಮತ್ತು ಸಮತೋಲನದ ಪ್ರತೀಕ. ಆದರೆ ಕಳೆದ ಕೆಲವು ಸಮಯದಿಂದ ವಿಶೇಷವಾಗಿ ಶನಿ ಭಗವಾನನ ಸಂಚಾರ ಮತ್ತು ರಾಹುಕೇತುಗಳ ಪ್ರಭಾವದಿಂದ ನಿಮ್ಮ ಜೀವನದ ಸಮತೋಲನವೇ ತಪ್ಪಿ ಹೋಗಿತ್ತು. ನೀವು ನಂಬಿದವರೇ ನಿಮಗೆ ಮೋಸ ಮಾಡಿದ್ರು. ನೀವು ಒಳ್ಳೆಯದು ಮಾಡಲು ಹೋದರೂ ಅದು ಕೆಟ್ಟದಾಗಿ ಪರಿಣಮಿಸಿತು. ಕೈ ಹಾಕಿದ ಕೆಲಸಗಳಲ್ಲಿ ಕೇವಲ ವಿಘ್ನಗಳು, ಹಣ ಕೈಯಲ್ಲಿ ನಿಲ್ಲುತ್ತಿರಲಿಲ್ಲ, ಅನಾರೋಗ್ಯದ ಸಮಸ್ಯೆಗಳು, ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ದೊಡ್ಡ ದೊಡ್ಡ ಜಗಳಗಳು, ಮಾನಸಿಕ ನೆಮ್ಮದಿ ಸಂಪೂರ್ಣವಾಗಿ ಹಾಳಾಗಿತ್ತು. ಇದಕ್ಕೆಲ್ಲ ಕಾರಣ ಕೇವಲ ನಿಮ್ಮ ಕೆಟ್ಟ ಸಮಯವಲ್ಲ, ಅದು ನಿಮ್ಮ ಕರ್ಮದ ಪರೀಕ್ಷೆಯಾಗಿತ್ತು. ಗ್ರಹಗಳ ಹಿಡಿತದಲ್ಲಿ ನೀವು ಅನುಭವಿಸಬೇಕಾದಂತಹ ಕಷ್ಟಗಳನ್ನು ಅನುಭವಿಸಿ ಈಗ ನೀವು ಶುದ್ಧವಾಗಿದ್ದೀರಿ. ಆ ಪರೀಕ್ಷೆಯ ಸಮಯ ಈಗ ಮುಗಿಯುತ್ತಿದೆ. ಈಗ ಗುರುಬಲದ ಕೃಪೆ ಮತ್ತು ಇತರ ಶುಭ ಗ್ರಹಗಳ ಸಂಯೋಜನೆಯಿಂದ ಮುಂದಿನ ದಿನಗಳು ನಿಮ್ಮ ಜೀವನದ ಸುವರ್ಣ ಪುಟಗಳಾಗಲಿವೆ. ಇಷ್ಟು ದಿನ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಎಷ್ಟೇ ಕಷ್ಟಪಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲ, ಪ್ರಶಂಸೆ ಸಿಗ್ತಿರ್ಲಿಲ್ಲ. ಕಚೇರಿಯಲ್ಲಿ ನಿಮ್ಮನ್ನ ಕಡೆಗಣಿಸಲಾಗ್ತಿತ್ತು. ಆದರೆ ಈಗ ನಿಮ್ಮ ಮೇಲಾಧಿಕಾರಿಗಳೇ ನಿಮ್ಮನ್ನ ಗುರುತಿಸುವ ಸಮಯ ಬಂದಿದೆ. ನಿಮ್ಮ ಪ್ರತಿಭೆಗೆ ತಕ್ಕ ಸ್ಥಾನಮಾನ, ಪ್ರಮೋಷನ್ ಅಥವಾ ದೊಡ್ಡ ಜವಾಬ್ದಾರಿ ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ. ಯಾರು ಉದ್ಯೋಗ ಬದಲಾವಣೆ ಮಾಡಬೇಕು ಎಂದು ಯೋಚಿಸ್ತಿದ್ರೋ ನಿಮಗೆ ನಿರೀಕ್ಷೆ ಮಾಡದಿರದ ಕಡೆಯಿಂದ ದೊಡ್ಡ ಸಂಬಳದ ಅದ್ಭುತವಾದ ಅವಕಾಶ ಬಾಗಿಲು ತಟ್ಟಲಿದೆ. ನಿಮ್ಮ ವೃತ್ತಿ ಜೀವನದ ಸ್ಥಿರತೆ ಎತ್ತ ಸಾಗಲಿದೆ. ನಿಮ್ಮ ಏಳಿಗೆಯನ್ನ ಕಂಡು ಸಹಿಸದವರು, ನಿಮ್ಮ ಬೆನ್ನ ಹಿಂದೆ ಮಾತನಾಡಿದವರು, ನಿಮಗೆ ಗುಂಡಿ ತೊಡಿದ ಶತ್ರುಗಳ ಆಟ ಈಗ ಮುಗಿಯಲಿದೆ. ಆ ಶತ್ರುಗಳು ಯಾರೆಂದು ನಿಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ. ಆದರೆ ನೀವು ಪ್ರತೀಕಾರ ತೀರಿಸಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಅವರ ಕರ್ಮವೇ ಅವರಿಗೆ ಶಿಕ್ಷೆ ನೀಡುತ್ತದೆ. ನಿಮ್ಮ ಮೌನವೇ ನಿಮ್ಮ ದೊಡ್ಡ ಅಸ್ತ್ರವಾಗಲಿದೆ. ಶತ್ರುಗಳು ತಾವಾಗಿಯೇ ನಿಮ್ಮ ದಾರಿಯಿಂದ ದೂರ ಸರಿಯಲಿದ್ದಾರೆ. ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು. ಸಣ್ಣ ಸಣ್ಣ ಮಾತುಗಳು ದೊಡ್ಡ ದೊಡ್ಡ ಜಗಳಕ್ಕೆ ಕಾರಣವಾಗ್ತಿದ್ದವು. ಇಬ್ಬರ ನಡುವೆ ಅನಾವಶ್ಯಕ ಅನುಮಾನಗಳು ಮೂಡಿದವು. ಆದರೆ ಈ ಉತ್ತಮ ಸಮಯದಲ್ಲಿ ಆ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರವಾಗಲಿವೆ. ನಿಮ್ಮ ಸಂಗಾತಿಯು ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವರು. ಸಂಬಂಧದಲ್ಲಿ ಹೊಸ ಚೈತನ್ಯ ಮೂಡಲಿದೆ. ಪ್ರೀತಿ, ವಿಶ್ವಾಸ 100ರಷ್ಟು ಹೆಚ್ಚಾಗಲಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದು ಬಹಳ ಉತ್ತಮವಾದ ಸಂಬಂಧಗಳು ನಿಶ್ಚಯವಾಗುವ ಯೋಗವಿದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಿಮಗೆ ದೊಡ್ಡ ಚಿಂತೆಯಾಗಿತ್ತು. ಅವರ ಹಠಮಾರಿತನ, ಓದಿನಲ್ಲಿ ಗಮನ ಇಲ್ಲದಿರುವುದು ನಿಮ್ಮನ್ನ ಕಾಡ್ತಿತ್ತು. ಇದೀಗ ಅವರಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನ ಕಾಣುವಿರಿ. ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸ್ತಾರೆ, ಉತ್ತಮ ಫಲಿತಾಂಶಗಳನ್ನು ತರ್ತಾರೆ. ಇನ್ನು ಸಂತಾನ ಭಾಗ್ಯಕ್ಕೆ ಕಾಯ್ತಿದ್ದ ತುಲಾ ರಾಶಿಯ ದಂಪತಿಗಳಿಗೆ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆ. ಶುಭ ಸುದ್ದಿಯನ್ನ ನೀವು ಕೇಳುವ ಸಾಧ್ಯತೆ ಅತ್ಯಂತ ಪ್ರಬಲವಾಗಿದೆ. ವರ್ಷಗಳಿಂದ ನಿಮ್ಮನ್ನ ಕಾಡುತ್ತಿದ್ದ ಆ ಕೋರ್ಟು ಕೇಸು, ಆಸ್ತಿ ವಿವಾದ ಅಥವಾ ಯಾವುದೇ ಕಚೇರಿ ಸಂಬಂಧಿತ ತೊಂದರೆಗಳು ಈಗ ಅಂತ್ಯ ಕಾಣಲಿದೆ. ಈ 45 ದಿನಗಳಲ್ಲಿ ನಿಮಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಈ ತೀರ್ಪು ನಿಮ್ಮ ಪರವಾಗಿ ಬರಲಿದೆ. ಅಥವಾ ಕೋರ್ಟಿನ ಹೊರಗಡೆ ಅತ್ಯಂತ ಸೌಹಾರ್ದಯುತವಾಗಿ ಸಮಸ್ಯೆ ಬಗೆಹರಿಯಲಿದೆ. ನ್ಯಾಯದೇವತೆಯೇ ಆಗಿರುವ ತುಲಾ ರಾಶಿ ನಿಮಗೆ ಈಗ ನಿಜವಾದ ನ್ಯಾಯ ಸಿಗಲಿದೆ. ನೀವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದೀರಿ, ಆದರೆ ಆ ಹಣ ವಾಪಸ್ ಬಾರದೆ ನೀವು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿರ್ತೀರಿ. ನೀವು ಕೊಟ್ಟ ಹಣವನ್ನ ಮರೆತೇ ಬಿಟ್ಟಿದ್ದೀರಿ. ಆದರೆ ಈಗ ಯಾರು ನಿಮಗೆ ಹಣ ವಾಪಸ್ಸು ಕೊಡಬೇಕಿತ್ತೋ ಅವರೇ ನಿಮ್ಮನ್ನ ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನ ಮರಳಿಸಲಿದ್ದಾರೆ. ಮುಳುಗಿ ಹೋದ ಹಣ ವಾಪಸ್ ಬರುವುದು ಖಚಿತ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ನಿಮಗೆ ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗಲಿದೆ. ಅದು ಪಿತ್ರಾರ್ಜಿತ ಆಸ್ತಿಯಿಂದ ಬರಬಹುದು, ಹಳೆಯ ಹೂಡಿಕೆಯಿಂದ ಮೂಲಕ ಬರಬಹುದು, ಅಥವಾ ಲಾಟರಿ, ಷೇರು ಮಾರುಕಟ್ಟೆಯಿಂದಲೂ ಲಾಭವಾಗುವ ಸಾಧ್ಯತೆ ಇದೆ. ನಿಮ್ಮ ಆರ್ಥಿಕ ಮುಗ್ಗಟ್ಟು ಸಂಪೂರ್ಣವಾಗಿ ದೂರವಾಗಿ ಹಣದ ಹರಿವು ಹೆಚ್ಚಾಗಲಿದೆ. ವ್ಯಾಪಾರದಲ್ಲಿ ನಿಂತ ನೀರಾಗಿದ್ದ ಪರಿಸ್ಥಿತಿ ಈಗ ಬದಲಾಗಲಿದೆ. ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು, ವ್ಯಾಪಾರ ವಿಸ್ತರಣೆಗೆ ಉತ್ತಮ ಅವಕಾಶಗಳು ನಿಮ್ಮನ್ನ ಅರಸಿ ಬರಲಿವೆ. ಲಾಭದ ಪ್ರಮಾಣ ದಿನದಿಂದ ದಿನಕ್ಕೆ ಏರಿಕೆ ಆಗೋದನ್ನ ನೀವು ಕಣ್ಣಾರೆ ಕಾಣುವಿರಿ. ನಿಮ್ಮ ವ್ಯಾಪಾರವು ಮುಂದಿನ ದಿನಗಳಲ್ಲಿ ಒಂದು ಹೊಸ ಎತ್ತರಕ್ಕೆ ತಲುಪಲಿದೆ. ಆದರೆ ಇಷ್ಟೆಲ್ಲ ಒಳ್ಳೆಯದು ನಡೆಯುವಾಗ ಒಂದು ಕಠಿಣ ಪರೀಕ್ಷೆ ಕೂಡ ನಿಮ್ಮ ಮುಂದೆ ಬರಲಿದೆ. ನೀವು ಎದುರಿಸುವಂತಹ ಅತ್ಯಂತ ಕಷ್ಟಕರ ಸಮಸ್ಯೆ ಅದು ಬೇರೇನೂ ಅಲ್ಲ, ನಿಮ್ಮ ಅತಿಯಾದ ಒಳ್ಳೆತನ ಮತ್ತು ನಂಬಿಕೆ. ಹೌದು, ನಿಮ್ಮ ಜೀವನ ಈಗ ಹಳಿಗೆ ಮರಳುತ್ತಿದೆ ಎಂದು ತಿಳಿದ ತಕ್ಷಣ ಇಷ್ಟು ದಿನ ನಿಮ್ಮಿಂದ ದೂರವಿದ್ದ, ನಿಮ್ಮನ್ನ ಅವಮಾನಿಸುತ್ತಿದ್ದ ಅಥವಾ ನಿಮಗೆ ಮೋಸ ಮಾಡಿದ ಹಳೆಯ ಸಂಬಂಧಿಕರು ಅಥವಾ ಸ್ನೇಹಿತರು ಮತ್ತೆ ನಿಮ್ಮ ಜೀವನದಲ್ಲಿ ಪ್ರವೇಶಿಸಲು ಪ್ರಯತ್ನಿಸ್ತಾರೆ. ಅವರು ನಿಮ್ಮ ಬಳಿ ಬಂದು ತುಂಬಾ ನಾಟಕೀಯವಾಗಿ ಕ್ಷಮೆ ಕೇಳಬಹುದು ಅಥವಾ ನಿಮಗೆ ಹಣದ ಸಹಾಯವನ್ನ ಕೇಳಬಹುದು. ನಿಮ್ಮ ಯಶಸ್ಸಿನಲ್ಲಿ ಪಾಲುದಾರರಾಗಲು ಪ್ರಯತ್ನಿಸಬಹುದು. ಈ ಸಮಯದಲ್ಲಿ ನಿಮ್ಮ ಮೃದು ಹೃದಯವು ಅವರನ್ನ ಮತ್ತೆ ನಂಬಲು ಪ್ರೇರೇಪಿಸುತ್ತೆ. ನೀವು ಅಯ್ಯೋ ಪಾಪ ಎಂದು ಮತ್ತೊಮ್ಮೆ ಅವರಿಗೆ ಸಹಾಯ ಮಾಡಲು ಹೋದ್ರೆ ನೀವು ಗಳಿಸಿದ ಎಲ್ಲಾ ಯಶಸ್ಸು, ಹಣ ಮತ್ತು ನೆಮ್ಮದಿ ಮತ್ತೆ ನಿಮ್ಮ ಕೈತಪ್ಪಿ ಹೋಗುವ ದೊಡ್ಡ ಅಪಾಯವಿದೆ. ಇದು ಶನಿ ಭಗವಾನನು ಕೊಡುವ ಕೊನೆಯ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಪಾರಾಗುವುದು ಹೇಗೆ?
ಪರಿಹಾರ ತುಂಬ ಸರಳವಾಗಿದೆ. ಈ ದಿನಗಳಲ್ಲಿ ಪ್ರತಿ ಶನಿವಾರ ನಿಮ್ಮ ಮನೆಯಲ್ಲಿ ಅಥವಾ ಆಂಜನೇಯ ದೇವಸ್ಥಾನದಲ್ಲಿ ಒಂದು ಎಳ್ಳೆಣ್ಣೆ ದೀಪವನ್ನ ಹಚ್ಚಿ, ದೇವರೇ ನನಗೆ ಸಂಪತ್ತನ್ನ ಕೊಡೋದಕ್ಕಿಂತ ಹೆಚ್ಚಾಗಿ ಯಾರು ಸರಿ ಯಾರು ತಪ್ಪು ಎಂದು ಗುರುತಿಸುವ ವಿವೇಚನೆ ಮತ್ತು ಜ್ಞಾನವನ್ನ ಕೊಡು, ಕೆಟ್ಟ ಜನರಿಂದ ದೂರವಿರುವ ಧೈರ್ಯವನ್ನ ಕೊಡು ಎಂದು ಪ್ರಾರ್ಥಿಸಿಕೊಳ್ಳಿ. ನಿಮ್ಮ ಬಳಿ ಸಹಾಯ ಕೇಳಿ ಬರುವ ಹಳೆಯ ಶತ್ರುಗಳಿಗೆ ಇಲ್ಲ ಎಂದು ಹೇಳೋದನ್ನ ಕಲಿಯಿರಿ. ಈ ಒಂದು ಇಲ್ಲ ಎಂಬ ಶಬ್ದ ನಿಮ್ಮ ಮುಂದಿನ ಜೀವನವನ್ನ ಕಾಪಾಡುತ್ತೆ. ತುಲಾರಾಶಿಯವರೇ, ನೀವು ಅನುಭವಿಸಿದ ನೋವುಗಳಿಗೆ ಈಗ ಪ್ರತಿಫಲ ಸಿಗಲಿದೆ. ನೀವು ಪಾತಾಳಕ್ಕೆ ಬೀಳೋದಿಲ್ಲ, ಖಂಡಿತವಾಗಿಯೂ ಯಶಸ್ಸಿನ ಉತ್ತುಂಗಕ್ಕೆ ಏರ್ತೀರಿ. ಈ ವಿಡಿಯೋ ನಿಮಗೆ ತಲುಪಿದೆ ಅಂದ್ರೆ ಅದು ನಿಮ್ಮ ಇಷ್ಟ ದೈವದ ಸಂಕೇತ. ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿವೆ. ಈ ದೈವಿಕ ಸಂದೇಶವನ್ನ ಸ್ವೀಕರಿಸಿ ನಿಮ್ಮ ಎಲ್ಲಾ ಕಷ್ಟಗಳು ಕರಗಿ ಹೋಗಲಿ ಎಂದು ಹಾರೈಸುತ್ತಾ, ಮರೆಯದೆ ನಿಮ್ಮ ಇಷ್ಟ ದೇವರ ಅಥವಾ ಕುಲದೇವರ ಹೆಸರನ್ನ ಕಾಮೆಂಟ್ ಮಾಡಿ. ಸರ್ವೇ ಜನೋ ಸುಖಿನೋ ಭವಂತು. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ.